ವಿಶ್ವದಾದ್ಯಂತ ಪಾಕ್ನ ಕೃತ್ಯ ತಿಳಿಸೋಕೆ ಭಾರತ ನಿರ್ಧಾರ ಮಾಡಿಯಾಗಿದೆ. ಉಗ್ರರೊಂದಿಗೆ ಪಾಕ್ಗಿರುವಂತಹ ಸಂಬಂಧ ತಿಳಿಸೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಭಾರತದ ಸೇನಾ ಶಕ್ತಿಯನ್ನ ತಿಳಿಸೋಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಾಕ್ ಕೃತ್ಯ ಬಯಲಿಗಿಳಿಯೋಕೆ ಸಂಸದರ ಟೀಮ್ ಅನ್ನ ರೆಡಿ ಮಾಡಿದ್ದಾರೆ. ಪಾಕ್ ಕೃತ್ಯವನ್ನ ಬಯಲಿಗೆಳೆಯೋಕೆ ಇದೀಗ ಸಂಸದರ ಟೀಮ್ ಅನ್ನ ರೆಡಿ ಮಾಡ್ತಾರೆ. ವಿಶ್ವದ ಸುಮಾರು 5 ರಾಷ್ಟ್ರಗಳಿಗೆ ಈ ಟೀಮ್ ನ ಕಳಿಸಲಾಗುತ್ತೆ. ಇದರ ಉದ್ದೇಶ ಏನು ನೋಡ್ತಾ ಹೋಗೋಣ. ಮೇ 22ರಿಂದ ಸಂಸದರ ಈ ಟೀಮ್ ಪ್ರವಾಸವನ್ನ ಆರಂಭ ಮಾಡುತ್ತೆ. ಎಲ್ಲೆಲ್ಲಿಗೆ ಅಂದ್ರೆ ಅಮೆರಿಕ ಸೇರಿದಂತೆ ಬ್ರಿಟನ್, ದಕ್ಷಿಣ ಆಫ್ರಿಕಾ ಸೇರಿದಂತೆ ಇನ್ನೂ 2 ದೇಶಗಳು, ಕತಾರ್ ಮತ್ತು UAE ಈ ದೇಶಗಳಿಗೆ 5 ದೇಶಗಳಿಗೆ ಸಂಸದರ ಟೀಮ್ ಪ್ರವಾಸ ಮಾಡುತ್ತೆ. ಭೇಟಿ ಸಂದರ್ಭದಲ್ಲಿ ಈಗ ಆಗಿರುವಂತಹ ಸಂಘರ್ಷ, ನಮ್ಮ ದೇಶ ಮತ್ತು ಪಾಕಿಸ್ತಾನದ ನಡುವೆ ಆದಂತಹ ಸಂಘರ್ಷ ಏನ್ ಕಾರಣ, ಜೊತೆಗೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಿದ್ವಿ, ಆಪರೇಷನ್ ಸಿಂಧೂರದ ಕಥೆ ಏನಾಯ್ತು ಅಂಡ್ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋಕೆ ಈ ಟೀಮ್ ಸಜ್ಜಾಗಿದೆ ಅಂತ ಹೇಳಲಾಗ್ತದೆ. ಈಗ ಟೀಮ್ ಅನ್ನ ರೆಡಿ ಮಾಡುವಂತಹ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಆಮೇಲೆ ನೋಡಿ, ಇದು ಸರ್ವ ಪಕ್ಷದಿಂದಲೂ ಕೂಡ ಅಂದ್ರೆ ಎಲ್ಲಾ ಪಾರ್ಟಿಗಳಿಂದಲೂ ಒಬ್ಬೊಬ್ಬ ಪವರ್ಫುಲ್ ಲೀಡರ್ಗಳನ್ನ ಆಯ್ಕೆ ಮಾಡಿ, ವಾಕ್ಚಾತುರ್ಯ ಇರಬೇಕು, ಅವ್ರಿಗೆ ಚೆನ್ನಾಗಿ ಮಾತಾಡಬೇಕು, ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಇಂಥವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಲೀಡರ್ ಶಶಿ ತರೂರು ಸೀನಿಯರ್ ಲೀಡರ್ ಅಂತಿದ್ದಾರೆ. ನೋಡೋಣ ಇನ್ನು ಯಾರೆಲ್ಲ ಇರ್ತಾರೆ ಅಂತ.